ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಕತೆ ನನ್ನ ಜೊತೆ ಧಾರಾವಾಹಿ ಇವತ್ತಿನ ಪೂರ್ತಿ ಸಂಚಿಕೆ ಬಗ್ಗೆ ಮಾಹಿತಿನ ಕೊಡ್ತೀನಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇನ್ನು ಇಲ್ಲಿ ಅಜಿತ್ ಅವರು ಭೂಮಿಗೆ ಮುತ್ತನ್ನ ಕೊಡ್ತಾರೆ. ಅದನ್ನು ನೋಡಿಬಿಟ್ಟು ಲಕ್ಷ್ಮಿ ಅವ್ರಿಗೆ ಬೇಜಾರಾಗಿ ಬಂದು ಬೈತಿರ್ತಾರೆ. ಅಲ್ಲ, ನೀನೇ ಚಿಕ್ಕ ಮಗುನ, ಅಷ್ಟು ಗೊತ್ತಾಗಲ್ವಾ ನಿನಗೆ? ಎಲ್ಲರ ಮುಂದೆಗಡೆ ಆ ಥರ ಮುತ್ತನ್ನ ಕೊಡಿಸ್ಕೊತಾರೆ. ನನಗೇನೋ ನೀನು ನೋಡಿದ್ರೆ ಅಜಿತ್ ಸಾಹೇಬ್ರು ಪ್ರೀತಿನಲ್ಲಿ ನೀನು ಬಿದ್ದಿದ್ಯಾ ಅಂತ ಅನ್ನಿಸ್ತಿದೆ. ನನಗಂತೂ ತುಂಬಾ ಬೇಜಾರಾಯಿತು. ನೀನು ಹೆಂಗಾದ್ರೂ ಮಾಡಿ ತಡಿಬೇಕಿತ್ತು ಭೂಮಿ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಭೂಮಿಯವರು ಅದು ಆಗಲ್ಲ ಅಕ್ಕ, ನಾನು ಅವ್ರ ಪ್ರೀತಿಲಿ ಬಿದ್ದಿಲ್ಲ, ಆ ಥರ ಏನೂ ಕೂಡ ಇಲ್ಲ, ನನಗೂ ಗಾಬರಿಲಿ ಮರ್ತುಬಿಟ್ಟೆ, ನನಗೂ ಗಾಬರಿಲಿ ಸುಮ್ಮನಾಗ್ಬಿಟ್ಟೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಇವತ್ತು ಗಾಬರಿಲಿ ಮುತ್ತು ಕೊಟ್ಟಿಸ್ಕೊಂಡೆ ಅಂತ ಹೇಳ್ತೀನಿ, ನಾಳೆ ದಿನ ಗಾಬರಿಲಿ ಬೇರೆ ಏನಾದರೂ ಮಾಡಿದ್ರೆ ಏನು ಗತಿ ಅಂತ ಕೇಳಿದಾಗ ನನಗೇನು ಅಷ್ಟು ಪರಿಜ್ಞಾನ ಇಲ್ವ ಲಕ್ಷ್ಮಕ್ಕ, ನನಗೇನು ಹಂಗೆ ಆ ಕ್ಷಣದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಷ್ಟೇ. ನೋಡು ಭೂಮಿ, ಅಜಿತ್ ಸಾಹೇಬರು ದೇವ್ರಂಥ ಮನುಷ್ಯರು. ನಿನ್ನ ಬಗ್ಗೆ ಕೆಟ್ಟದಾಗಿ ಒಂದು ಸಂಬಂಧ ಇದೆ ಅಂತ ಬಂದಾಗ ಗಂಡನಕ್ಕಿಂತ ಹೆಚ್ಚಾಗಿ ಹೋರಾಡಿ ಅದನ್ನು ಇಲ್ಲ, ಅವಳದೇನೂ ತಪ್ಪಿಲ್ಲ, ನನ್ನ ಭೂಮಿ ಬೆಂಕಿ ಅಂತವಳು ಅಂತ ಪ್ರೂವ್ ಮಾಡಿದವರು ನಮ್ಮ ಅಜಿತ್ ಸಾಹೇಬರು. ಅಂಥವ್ರ ಪ್ರೀತಿ ನಿಮಗೆ ಸಿಗುತ್ತೆ ಅಂತಂದರೆ ಎಲ್ರಿಗಿಂತ ಮುಂಚೆ ಖುಷಿ ಪಡೋದು ನಾನೇ. ಆದರೆ ಆ ಪ್ರೀತಿ ಕೊನೆವರೆಗೂ ಇರಲ್ಲ ಅನ್ನೋದೇ ನಾನು ಬೇಜಾರು ಅಷ್ಟೇ. ಆ ಪ್ರೀತಿ ಏನಾದರೂ ಸಿಕ್ಕಿದ್ರೂ ಕೂಡ ಜಸ್ಟ್ ಬರೀ ಒಂದೇ ಒಂದು ವರ್ಷ, ಅದು ಆಮೇಲೆ ಬಾಡೋಗುತ್ತೆ. ಈ 4 ದಿನ ಸಂಬಂಧದಲ್ಲಿ ನೀನು ಮೈ ಮರಿಬೇಡ ಭೂಮಿ, ಎಚ್ಚರವಾಗಿರು. ನೀನು ನಿಮ್ಮ ತಾಯಿನ ಬಿಡಿಸ್ಬೇಕು, ಸ್ವಲ್ಪ ಹುಷಾರಾಗಿ ಮುಂದೆ ಹೆಜ್ಜೆ ಇಡು ಅಂತ ಹೇಳಿ ಅಲ್ಲಿಂದ ಲಕ್ಷ್ಮಿಯವರು ಹೊರಟೋಗ್ತಾರೆ. ಇನ್ನು ಇಲ್ಲಿ ಶ್ರವಣ್ಗೆ ದೇವಿಯವರು ಫೋನ್ ಮಾಡಿಬಿಟ್ಟು ಮನಸ್ವಿನಿ ಜೊತೆ ಮಾತಾಡಬೇಕಿತ್ತು. ಮನಸ್ವಿನಿ ಇಲ್ವಾ, ನಾನು ಅವಳಿಗೆ ಕಾಲ್ ಮಾಡಿದ್ದೆ, ಆದರೆ ಅವಳು ಪಿಕ್ ಮಾಡ್ತಿಲ್ಲ, ಏನು ಮಾಡ್ತಿದ್ದಾಳೆ, ಸ್ವಲ್ಪ ಕೊಡಿ ಮಾತಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲ, ಮನಸ್ವಿನಿ ಇಲ್ಲ, ಅವಳು ಶಾಪಿಂಗ್ಗೆ ಅಂತ ಹೊರಗಡೆ ಹೋಗಿದ್ದಾಳೆ, ನಾನೇ ನನ್ನ ಕ್ರೆಡಿಟ್ ಕಾರ್ಡ್ನ ಕೊಟ್ಟು ಕಳಿಸಿದ್ದೀನಿ ಅಂತ ಹೇಳಿದ ತಕ್ಷಣ ಇಲ್ಲಿ ದೇವಿ ಅನ್ನೋರಿಗೆ ಗಾಬರಿಯಾಗಿ ನೀವೇ ಕೊಟ್ಟು ಕಳಿಸಿದ್ರಿ ಬಾವ ಕ್ರೆಡಿಟ್ ಕಾರ್ಡ್ನ ಅಂತ ಹೇಳ್ತಾಳೆ. ಅದಕ್ಕೆ ಶ್ರವಣ್ ಅವರು ಅಲ್ಲ, ನನ್ನ ಮಗಳಿಗೆ ನಾನು ಕ್ರೆಡಿಟ್ ಕಾರ್ಡ್ ಕೊಡ್ದೇನೆ ಇನ್ಯಾರು ಕೊಡ್ತಾರೆ ಅಂತ ಕೇಳ್ತಾರೆ. ಅದಕ್ಕೆ ಅದು ಹಾಗಲ್ಲ ಬಾವ, ನಿನ್ನ ಮಗಳಿಗೆ ನೀನು ಇಡೀ ಆಸ್ತಿ ಸೇರುತ್ತೆ, ಅದು ನನಗೆ ಗೊತ್ತು, ಬಟ್ ನಾನು ಈಗ ಮೊನ್ನೆ ತಾನೇ 1 ಲಕ್ಷನ ಅಕೌಂಟ್ಗೆ ಹಾಕಿದ್ದೆ ಮನಸ್ವಿನಿಗೆ, ಅದಕ್ಕೆ ಕೇಳಿದೆ ಅಷ್ಟೇ ಅಂತ. ಅದಕ್ಕೆ ಇಲ್ಲಿ ಶ್ರವಣ್ ಅವರು ಹೌದಾ ದೇವ್ಯಾನಿ, ನಿಂದು ಒಳ್ಳೆ ಮನಸ್ಸು, ಅಲ್ಲ ಬಾವ, ನೀವು ನನ್ನ ಮಗಳಿಗೆ ಅಂಜುಗೆ ಬಟ್ಟೆಗಳು ಅದು ಇದು ಅಂತೆಲ್ಲ ತೊಗೊಬಂದು ಕೊಡ್ತೀರ, ನಾನು ಅದೇ ರೀತಿ ಥ್ಯಾಂಕ್ಸ್ ಹೇಳ್ತೀನಾ, ಸೊ ನೀವು ಹೇಳಬೇಡಿ ಅಂತಾರೆ. ಅದಕ್ಕೆ ಸರಿ ಆಯಿತು, ಆದರೂ ನಿಂದು ದೊಡ್ಡ ಮನಸ್ಸು ದೇವಿಯಾನಿ ಅಂತಾರೆ. ಅದಕ್ಕೆ ದೇವಿಯಾನಿಯವರು ಸರಿ, ಮನಸ್ವಿನಿ ಬರ್ತಿದ್ದಂಗೆ ನನಗೆ ಕಾಲ್ ಮಾಡೋಕ್ಕೆ ಹೇಳಿ ಅಂತ ಕಾಲ್ನ ಇಡ್ತಾರೆ. ದೇವಿಯಾನಿಯವರು ಅಲ್ಲ, ಇವಳ್ಯಾಕೆ ಕ್ರೆಡಿಟ್ ಕಾರ್ಡ್ನ ಇಸ್ಕೊಂಡೋದ್ಲು, ಅದು ನನಗೆ ಒಂದು ಮಾತು ಹೇಳ್ದೇನೆ ನಮ್ಮ ಆಸ್ತಿನೆಲ್ಲ ಸ್ವಲ್ಪನೇ ಕರಗಿಸ್ಬೇಕು ಅಂತ ಏನಾದರೂ ಮಾಡಿದ್ದಾಳೆ ಏನೋ, ಇಲ್ಲ ಅಂಜು ಹೇಳಿದಾಗೆ ಇವಳು ಏನಾದರೂ ನನ್ನ ಹತ್ರನೇ ಡಬಲ್ ಗೇಮ್ ಮಾಡ್ತಿದ್ದಾಳ, ಹಂಗೇನಾದರೂ ಡಬಲ್ ಗೇಮ್ ಮಾಡ್ತಿದ್ದಾಳೆ ಅಂತ ನನಗೆ ಒಂದು ಕ್ಲೂ ಆದರೂ ಸಿಗಬೇಕು, ಇವಳನ್ನ ಹಾರಾಡೋಕ್ಕೆ ಬಿಡೋದೇ ಇಲ್ಲ, ರೆಕ್ಕೆ ಕತ್ತರಿಸಿ ಬಿಸಾಕ್ತೀನಿ. ಇನ್ನು ಇಲ್ಲಿ ಸಂಗೀತ ಅವರು ಈ ಪಂದ್ಯದಲ್ಲಿ ಯಾರು ಗೆದ್ರೋ ಗೊತ್ತಿಲ್ಲ, ನನ್ನ ಮಗ ಗೆದ್ನೋ ನನ್ನ ಸೊಸೆ ಗೆದ್ನೋ ಹೆಂಗಾದ್ರೂ ಮಾಡಿ ತಿಳ್ಕೊಬೇಕಲ್ಲ ಅಂತ ಇಲ್ಲಿ ಭೂಮಿಗೆ ಕಾಲ್ ಮಾಡಿ ವಿಚಾರಿಸ್ತಾರೆ. ಆವಾಗ ಭೂಮಿ ನಾನೇ ಗೆದ್ದಿದ್ದು ಅತ್ತೆ ಅಂತಾರೆ. ಹೌದಾ, ಆದರೆ ನೀನ್ಯಾಕೆ ಇಷ್ಟೆಲ್ಲ ಮಾತಾಡ್ತಿದ್ಯಾ ಅಂತ ಕೇಳಿದಾಗ ಅತ್ತೆ ನಾನು ಗೆದ್ದೆ, ಆದರೆ ಇದು ಒಂಥರ ಮೋಸದ ಗೆಲುವು ಅತ್ತೆ ಅಂತ ಹೇಳ್ತಾರೆ. ಹೌದಾ, ಹೆಂಗೆ ಭೂಮಿ ಅಂತ ಕೇಳಿದಾಗ ನಡೆದದನ್ನೆಲ್ಲ ಹೇಳ್ತಾರೆ. ಅದಕ್ಕೆ ಭೂಮಿ ನೀನು ತುಂಬ ಒಳ್ಳೆಯವಳು ಭೂಮಿ, ಹೋಗಲಿ ಬಿಡು, ಗಂಡ ಹೆಂಡತಿ ಮಧ್ಯೆ ಸೋಲು ಗೆಲುವು ಎಲ್ಲ ಕೂಡ ಬರ್ತಿರುತ್ತೆ, ಅದನ್ನೆಲ್ಲ ತಲೆಗೆ ಹಚ್ಕೊಳ್ಳೋಕೆ ಹೋಗಬಾರ್ದು ಅಂತಾರೆ. ಅದಕ್ಕೆ ಭೂಮಿಯವರು ಸರಿ ಅತ್ತೆ, ಮಿಕ್ಕಿದನ್ನೆಲ್ಲ ನಾನು ಮನೆಗೆ ಬಂದಮೇಲೆ ಹೇಳ್ತೀನಿ, ನಾನು ಇವಾಗ ಕೆಲಸ ಇದೆ, ನಾನು ಫೋನ್ ಇಡ್ತೀನಿ ಅಂದ್ಬಿಟ್ಟು ಭೂಮಿ ಫೋನ್ನ ಇಡ್ತಾಳೆ. ಇನ್ನಿಲ್ಲಿ ಭೂಮಿ ಅವ್ರ ಅಂಗಡಿ ಹತ್ರಕ್ಕೆ ಮನಸ್ವಿನಿ ಬರ್ತಾರೆ. ಅದಕ್ಕೆ ಓ ಮನಸ್ವಿನಿ ಚೆನ್ನಾಗಿದ್ದೀರಾ ಅಂತ ಹಾಗೆ ಮಾತಾಡಿರ್ತಾರೆ ಭೂಮಿ ಮತ್ತು ಮನಸ್ವಿನಿ. ಓ ಇದೇನಾ ನಿಂದು ಡಬ್ಬಿ ಅಂಗಡಿ ಅಂತ ಕೇಳಿದಾಗ ಇದು ಡಬ್ಬೆ ಅಂಗಡಿ ಅಲ್ಲ, ಇದು ನನಗೋಸ್ಕರ ಶ್ರವಣ್ ಸರ್ ಮಾಡಿಕೊಟ್ಟಿರೋ ಅಂಗಡಿ, ಇದನ್ನು ನಾನು ತುಂಬಾ ಇಷ್ಟಪಟ್ಟು ನೋಡ್ಕೊತೀನಿ, ಎಂಥ 5 ಸ್ಟಾರ್ಗೆ ಹೋದ್ರೂ ಕೂಡ ಈ ಥರ ಗಾಜನ್ ಲೋಟದಲ್ಲೇ ಟೀ ಕುಡಿಯೋದು, ಅಲ್ಲೇನು ಬೆಕೆಟಲ್ಲಿ ಟೀ ಕೊಡ್ತಾರೆ ಹೇಳಿ, ಈ ಸ್ಟೇಷನ್ ಹತ್ರಕ್ಕೆ ಎಂಥ ದೊಡ್ಡವರೇ ಬಂದರೂ ಕೂಡ ಇಲ್ಲಿ ಬಂದು ಟೀನ ಕುಡ್ಕೊಂಡು ಕಜ್ಜಾಯನ ತಿಂತಾರೆ, ಎಷ್ಟೇ ತಲೆನೋವು ಬಂದರೂ ಕೂಡ ಭೂಮಿ ಮಾಡಿರೋ ಟೀ ಕುಡಿದ್ರೆ ಸಾಕು, ತಲೆನೋವೆಲ್ಲ ಮಾಯ ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟು ಸಾಕು ಈ ಚಿಕ್ಕ ಅಂಗಡಿ ಇಟ್ಕೊಂಡಿರೋದಕ್ಕೆ ಅಂತೇಳಿ ಭೂಮಿಯವರು ಅವ್ರ ಅಂಗಡಿ ಬಗ್ಗೆ ಮಾತಾಡ್ತಿರ್ತಾರೆ. ಸರಿ ಭೂಮಿ, ನಾನು ಒಳಗಡೆ ಹೋಗಿ ಅಜಿತ್ ಅವ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಇಲ್ಲಿ ಬರ್ತಾಳೆ ಮನಸ್ವಿನಿ. ಅಷ್ಟರಲ್ಲಿ ಅಜಿತ್ ಅವ್ರನ್ನ ನೋಡಿಬಿಟ್ಟು ಹೋ ನೀನೇ ಬಂದ್ಯಾ, ಇನ್ನೊಂದು ಸ್ವಲ್ಪ ದಿನ ನಾನೇ ಇಲ್ಲಿ ಕರ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ನೀನೇ ಬಂದಿದ್ಯಾ ಅಂತ ಹೇಳ್ತಾರೆ. ಸರಿ ಏನು ಬಂದಿದ್ದು ಅಂತ ಕೇಳಿದಾಗ ನಾನೊಂದು ಕಂಪ್ಲೇಂಟ್ ಕೊಡಬೇಕಿತ್ತು, ನನ್ನ ಚೈಲ್ಡ್ಹುಡ್ಡಲ್ಲಿ ನನ್ನ ಜೊತೆ ಇದ್ದವನು ಅಜಿತ್ ಅಂತ ಹೇಳಿ, ಅವನು ಇವಾಗ ನನ್ನ ಮನಸ್ವಿನಿ ಅಲ್ಲ ಅಂತ ಹೇಳ್ತಾನೆ, ಅವನಿಗೋಸ್ಕರ ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಬಂದಿದ್ದೀನಿ ಅಂತ ಮನಸ್ವಿನಿ ಅವ್ರು ಹೇಳ್ತಾರೆ. ಅದಕ್ಕೆ ಅಜಿತ್, ಇನ್ನು ಸ್ವಲ್ಪ ದಿನ ನೀನು ಮನಸ್ವಿನಿ ಅಲ್ಲ ಅಶ್ವಿನಿ ಅಂತ ನಾನು ಪ್ರೂವ್ ಮಾಡ್ತೀನಿ
ಅದಕ್ಕೆ ಮನಸ್ವಿನಿ ಹೌದಾ ಅಜಿತ್ ಹಾಗಾದರೆ ಈಗಲೇ ಅರೆಸ್ಟ್ ಮಾಡು, DNA ರಿಪೋರ್ಟಲ್ಲೂ ಕೂಡ ನಾನೇ ಮನಸ್ವಿನಿ ಅಂತ ಬಂತಲ್ವ, ಇನ್ನೇನು ನಿನಗೆ ಡೌಟ್ ಅಂತ ಕೇಳಿದಾಗ ಅಜಿತ್ ಅವ್ರು ಹೇಳ್ತಾರೆ DNA ರಿಪೋರ್ಟಲ್ಲೂ ಕೂಡ ನೀನೇ ಮನಸ್ವಿನಿ ಅಂತ ಯಾವಾಗ ಬಂತು ಆವಾಗಲೇ ನನಗೆ ಫುಲ್ ಅರ್ಥ ಆಗೋಯ್ತು ನೀನು ದೊಡ್ಡ ಫ್ರಾಡ್ ಅಂತ. ನೀನೇನಾದರೂ ನಮ್ಮ ಮಾವನ ಫೀಲಿಂಗ್ ಜೊತೆ ಆಟ ಆಡಿದ್ದು ನನಗೇನಾದರೂ ಗೊತ್ತಾಗಬೇಕು, ಆವತ್ತೇ ನಿನಗೆ ಬಡ್ಡಿ ಸಮೇತ ನಾನು ಎಲ್ಲನೂ ಕೂಡ ವಾಪಸ್ ಕೊಡ್ತೀನಿ. ಅದಕ್ಕೆ ಮನಸ್ವಿನಿ ಅದರಲ್ಲೇನು ಕನ್ಫ್ಯೂಷನ್ ಬೇಡ, ನಾನೇ ನಿಜವಾದ ಮನಸ್ವಿನಿ. ಆ ಸೀತಾರಾಮ ಕಲ್ಯಾಣದವರೆಗೂ ನಮ್ಮಿಬ್ಬರ ಮಧ್ಯೆ ಏನೇನೋ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು, ಬಟ್ ಇವಾಗ ಅದನ್ನೆಲ್ಲ ಬಿಟ್ಟಾಕು, ಇನ್ಮೇಲೆ ನಾವಿಬ್ಬರು ಫ್ರೆಂಡ್ಸ್ ಆಗೋಣ. ಅದಕ್ಕೆ ಮನಸ್ವಿನವರು ಪ್ಲೀಸ್ ಅಜಿತ್ ನಾನು ನಿನಗೋಸ್ಕರ ಅಡುಗೆನ ಮಾಡ್ಕೊಂಬಂದಿದ್ದೀನಿ, ಬಾ ಇಬ್ಬರು ಕುತ್ಕೊಂಡು ಊಟ ಮಾಡೋಣ, ಊಟ ಆಗಿದ ತಕ್ಷಣ ನಾನು ಇಲ್ಲಿಂದ ಹೊರಟ್ಬಿಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅಜಿತ್ ಯೋಚನೆ ಮಾಡಿಕೊಂಡು ಹೌದಾ ನಂದು ಊಟ ಆದಮೇಲೆ ನೀನು ಹೊರಡ್ತೀಯಾ, ಸರಿ ಹಾಗಾದರೆ ಬಾ ನನ್ನ ಜೊತೆ ಅಂತ ಆಚೆ ಕಡೆ ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ಸತ್ಯ ಅವರು ಇವಾಗ ಆಟ ಸಖತ್ತಾಗಿದೆ ಅಂದ್ಬಿಟ್ಟು ಆಚೆ ಕಡೆ ಹೋಗ್ತಾರೆ. ಇನ್ನು ಇಲ್ಲಿ ಅಷ್ಟರಲ್ಲಿ ಅಜಿತ್ ಬರೋದನ್ನು ನೋಡಿಬಿಟ್ಟು ಭೂಮಿ ಸಾಹೇಬರು ಬಂದರು ಡಬ್ಬಿ ಕೊಡಿ ಅಂತ ಹೋಗ್ತಾಳೆ. ಅಷ್ಟರಲ್ಲಿ ಅಜಿತ್ ಅವರು ಸರಿ ಊಟ ಬಡಿಸು ಅಂತ ಹೇಳಿಬಿಟ್ಟು ಪ್ಲೇಟ್ ಇಸ್ಕೊಂಡು ಕುತ್ಕೋತಾರೆ. ಅಷ್ಟರಲ್ಲಿ ಮನಸ್ವಿನಿ ಇವತ್ತು ಅಜಿತ್ ನನ್ನ ಜೊತೆ ಊಟ ಮಾಡ್ತಾರೆ ಅಂತ ಹೇಳ್ತಾಳೆ. ಸರಿ ಅಂದ್ಬಿಟ್ಟು ಊಟದ ಪ್ಲೇಟ್ನ ಇಲ್ಲಿ ಭೂಮಿ ಅವರು ಕೊಡ್ತಾರೆ ಅಜಿತ್ಗೆ. ಮನಸ್ವಿ ಮತ್ತು ಅಜಿತ್ ಅವರಿಬ್ಬರು ಕೂಡ ಊಟನ ಹಾಕೊಂಡಾದ್ಮೇಲೆ ಇನ್ನೇನು ತಿನ್ನಬೇಕು ಅನ್ನೋ ಟೈಮಲ್ಲಿ ಸತ್ಯಣ್ಣ ಸದಾ ಇಬ್ರಿಗೆ ಬಂದು ಕುತ್ಕೊಳ್ಳಿ ಅಂತ ಕರೀತಾರೆ. ಅವ್ರಿಗೂ ಕೂಡ ಪ್ಲೇಟ್ನ ಈಸ್ಕೊಟ್ಬಿಟ್ಟು ತನ್ನ ಪ್ಲೇಟಲ್ಲಿ ಇದ್ದಿದ್ದ ಅಜಿತ್ ಊಟನ ಸತ್ಯ ಮತ್ತು ಸದಾ ಅವ್ರಿಗೆ ಇಬ್ರಿಗೂ ಕೂಡ ಬಡಿಸ್ಬಿಡ್ತಾರೆ. ಅಷ್ಟರಲ್ಲಿ ಅಜಿತ್ ಪ್ಲೇಟಲ್ಲಿ ಊಟ ಖಾಲಿ ಆಗುತ್ತೆ. ಅದಕ್ಕೆ ಏನು ಮಾಡ್ತಾಳೆ ಇಲ್ಲಿ ಮನಸ್ವಿನಿ ಅಂದರೆ ಅಜಿತ್ ನನ್ನ ಪ್ಲೇಟಲ್ಲಿರೋ ಊಟನ ಇಬ್ಬರು ಶೇರ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾಳೆ. ಅದಕ್ಕೆ ಇಲ್ಲ ಮನಸ್ವಿನಿ, ತಿನ್ನೋ ಪ್ರತಿ ಅಗ್ಳು ಮೇಲೂ ಕೂಡ ದೇವರು ಅವ್ರ ಹೆಸರನ್ನ ಬರೆದಿರ್ತಾರೆ, ನೀನು ಇದನ್ನು ತಿನ್ನು ಅಂದ್ಬಿಟ್ಟು ನೀನು ತಂದಿದ್ದೆಲ್ಲ ಬಾಕ್ಸು ಎಲ್ಲಿ ಭೂಮಿ ತೊಗೊಂಬಾ ಅಂತ ಹೇಳಿ ಭೂಮಿ ಮತ್ತು ಅಜಿತ್ ಇಬ್ಬರು ಕೂಡ ಕುತ್ಕೊಂಡು ಅವ್ರ ಮನೆ ಊಟನ ತಿನ್ಕೊತಿರ್ತಾರೆ. ನಂತರ ಹೇಳ್ತಾನೆ ಸಕ್ಕತ್ತಾಗಿದೆ ಕಣೆ ಊಟ ಭೂಮಿ, ಇದು ಊಟ ಅಂತಂದರೆ ನಾನು ಹೇಳಿಲ್ವಾ ಮನಸ್ವಿನಿ ಮೊದಲೇ ತಿನ್ನೋರು ಪ್ರತಿ ಅಗ್ಳು ಮೇಲೂ ಕೂಡ ದೇವರು ಅವರವರ ಹೆಸರನ್ನ ಬರೆದಿರ್ತಾರೆ ಅಂತ, ಸೊ ತಿನ್ನು ಅಂದ್ಬಿಟ್ಟು ಭೂಮಿ ಜೊತೆ ಮಾತಾಡಿಕೊಂಡು ಇಲ್ಲಿ ಅಜಿತ್ ಊಟನ ತಿಂತಾರೆ. ಅದನ್ನು ನೋಡ್ಬಿಟ್ಟು ಮನಸ್ವಿನವ್ರಿಗೆ ತುಂಬಾ ಕೋಪ ಬರುತ್ತೆ. ಸತ್ಯ ಅವರು ಬಂದುಬಿಟ್ಟು ಅಲ್ಲ ಕಣೋ ಅಜಿತ, ಅಷ್ಟೊಂದು ಪ್ರೀತಿಯಿಂದ ಮನಸ್ವಿನಿ ಊಟ ತಂದಿದ್ಲು, ಯಾಕೋ ಹಾಗೆ ಕಳಿಸ್ಬಿಟ್ಟೆ ಅಂತ ರೇಗಿಸ್ತಿರ್ತಾರೆ. ಅದಕ್ಕೆ ಇಲ್ಲಿ ಅಜಿತ್ ಅವರು ಅಲ್ಲ ಸತ್ಯಣ್ಣ, ಓದಿಯ ಗವಾಕ್ಷಿಣಿ ಅಂದರೆ ಬಂದೆ ಪಿಶಾಚಿ ಅನ್ನೋ ಥರ ಒಂದು ಕಡೆ ಅಂಜನ ತುಂಬಾ ಕಾಟ ಕೊಡ್ತಿದ್ಲು, ಹೆಂಗೋ ಫಾರಿನ್ಗೆ ಓದ್ಲಲ್ಲ ಅಂತ ನೆಮ್ಮದಿಯಾಗಿದ್ದೀನಿ, ಈಗ ನೋಡಿದ್ರೆ ಈ ತಾಯಿ ಬಂದು ಹೊಕ್ಕರಿಸ್ಕೊಂಡಿದ್ದಾಳೆ, ಏನು ಕತೆ. ಸತ್ಯ ಅವ್ರು ಹೇಳ್ತಾರೆ ಅಲ್ಲ ಕಣೋ, ಸಿಹಿ ಇದ್ದ ಕಡೆನೇ ಅಲ್ವಾ ಇರುವೆ ಮುತ್ಕೊಳ್ಳೋದು, ಅದೇ ರೀತಿ ಇವಳನ್ನೂ ಒಂದು ಇರುವೆ ಅಂತ ಅಂದ್ಕೊಂಡಾಗ ಇಲ್ಲಿ ಹೇಳ್ತಾನೆ ಅಜಿತ್ ಅಲ್ಲ ಸತ್ಯಣ್ಣ, ಇನ್ನು ಅಂಜನಾ ನನ್ನ ಪ್ರೀತಿ ವಿಷಯಕ್ಕೆ ಬಿದ್ದಿದ್ದಾಗ ಇಡೀ ಮನೆಯವ್ರಿಗೆ ಗೊತ್ತಿತ್ತು, ಅವರೆಲ್ಲ ತಡೀತಿದ್ರು, ಆದರೆ ಇಲ್ಲಿ ಆ ಥರ ಆಗ್ತಿಲ್ಲ, ಈ ಮನಸ್ವಿನಿ ನನ್ನ ಹಿಂದೆ ಬಿದ್ದಿರೋದು ನಮ್ಮ ಮಾವಂಗೆ ಗೊತ್ತಿಲ್ಲ, ನಮ್ಮ ಮಾವೇ ನಾವೇನಾದರೂ ಅವಳಿಗೆ ಅನ್ನೋಕೆ ಹೋದ್ರೆ ಇಲ್ಲಿ ನಮ್ಮ ಭಾವ ಬೇಜಾರು ಮಾಡ್ಕೊತಾಳೆ, ನನ್ನ ಮಗಳ ಬಗ್ಗೆ ಮಾತಾಡ್ತಾರೆ ಅಂತ. ಇವಳು ಬೇರೆ ಥರ ಆಗಿದ್ದರೆ ಹೆಂಗಾದರೂ ಮಾಡಿ ಕಂಡುಹಿಡಿಬೋದಿತ್ತು, ಆದರೆ ಇವಳು ಪಕ್ಕ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾಳೆ. ಆಶ್ರಮದ ರಿಪೋರ್ಟಲ್ಲೂ ಅಷ್ಟೇ ಇವಳ ಬಗ್ಗೆ ಇವಳು ಏನು ಹೇಳಿದ್ಲು ಪಕ್ಕ ಅದೇ ಥರ ಇದೆ, ಇವಳೆಲ್ಲನೂ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾಳೆ, ದೊಡ್ಡ ಫ್ರಾಡು ಇವಳನ್ನ ಹೇಗೆ ನಾನು ನಿಭಾಯಿಸ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅಂದಾಗ ಹೇಳಿ ಸತ್ಯ ಅವರು ನೀವು ಯಾಕೆ ಇವಳ ವಿಷಯಕ್ಕೆ ನಿಮ್ಮ ಅತ್ತೆ ದೇವಿಯಾನಿ ಸಹಾಯನ ತಗೋಬಾರ್ದು ಅಂತ ಇಲ್ಲಿ ಅಜಿತ್ಗೆ ಸಲಹೆನ ಕೊಡ್ತಾನೆ ಸತ್ಯ. ಅಲ್ಲ ಅವ್ರು ಏನು ಮಾಡ್ತಾರೆ ದೇವಿಯಾನಿ ಅವರು ಅಂತ ಕೇಳಿದಾಗ ಇಲ್ಲಿ ಸತ್ಯ ಅವ್ರು ಹೇಳ್ತಾರೆ ಅಲ್ಲ ಅಜಿತ, ಈಗ ಅವಳ ಮಗಳು ಅಂಜನನ ನಿನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಆಸೆ ಇತ್ತು, ಸೊ ಅದಕ್ಕೋಸ್ಕರ ಅವರು ವೆಯ್ಟ್ನ ಮಾಡ್ತಿದ್ರು, ಆದರೆ ನೀನು ಯಾವಾಗ ಭೂಮಿನ ಮದುವೆ ಅದೇ ಅದು ಆಗಲ್ಲ, ಮುಂದೆ ಆಗೋದು ಇಲ್ಲ ಅಂತ ಗೊತ್ತಾಯಿತು, ಅಂಜನ ಫಾರಿನ್ಗೆ ಹೋದ್ಲು, ಆದರೆ ಇಲ್ಲಿ ಮನಸ್ವಿನಿ ಅವರು ನಿನ್ನ ಹಿಂದೆ ಬಿದ್ದಿದ್ದಾರೆ ಅಂತ ಗೊತ್ತಾದಾಗ ಇಲ್ಲಿ ದೇವಿಯಾನಿಯವ್ರಿಗೆ ತುಂಬಾ ಕೋಪ ಬರುತ್ತೆ. ಸೊ ನಿನ್ನ ಅವಳ ಮಧ್ಯ ಯಾವುದೇ ಕಾರಣಕ್ಕೂ ಕೂಡ ಅಶ್ವಿನಿನ ಬರೋಕ್ಕೆ ಬಿಡೋದಿಲ್ಲ, ಅವಳಿಗೆ ಬಿಸಿನ ಮುಟ್ಟಿಸ್ತಾರೆ, ನೀನು ಈ ರೀತಿ ಮಾಡೋದೇ ಸರಿ ಅಂತ ಸತ್ಯ ಅವರು ಸಲಹೆನ ಕೊಡ್ತಾರೆ. ಇನ್ನು ಅಜಿತ್ ಅವರು ಸತ್ಯನ ಮಾತನ್ನ ಕೇಳಿ ದೇವಿಯನ್ನವ್ರಿಗೆ ಫೋನ್ ಮಾಡ್ತಾರೆ. ಏನು ನನಗೆ ಕಾಲ್ ಮಾಡಿದ್ಯಾ ಅಂತ ಕೇಳಿದಾಗ ಅತ್ತೆ ನಾನು ನಿನ್ನ ಜೊತೆ ಮಾತಾಡಬೇಕಿತ್ತು, ಅದು ದೇವಸ್ಥಾನದಲ್ಲಿ ಅಂತ ಹೇಳಿ ಸೀತಾರಾಮ ಕಲ್ಯಾಣದ ದಿನ ಏನಾಯಿತು ಅದನ್ನೆಲ್ಲ ಹೇಳಿ ಮತ್ತೆ ಇಲ್ಲಿ ಅಶ್ವಿನಿ ಅವರು ಊಟ ತೊಗೊಬಂದಿದ್ದ ವಿಚಾರನೂ ಕೂಡ ದೇವಿಯಾನಿಯವ್ರಿಗೆ ಹೇಳಿಬಿಟ್ಟು ಮುಗಿಸ್ತಾರೆ. ಅದಕ್ಕೆ ದೇವಿಯಾನಿಯವರು ಹೇಳ್ತಾರೆ ಹೌದು ಅಜಿತ್ ಇಷ್ಟೆಲ್ಲ ಆಯಿತು ಸರಿ ನಾನು ಇದನ್ನು ಮಾತಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಇಲ್ಲಿ ಮನಸ್ವಿನಿಯವರು ರೋಡಲ್ಲಿ ಕಾರಲ್ಲಿ ಬರ್ತಿರ್ತಾರೆ. ಅಷ್ಟರಲ್ಲಿ ಬಂದು ಅಡ್ಡ ಹಾಕ್ತಾರೆ ದೇವಿಯಾನಿಯವರು. ದೇವಿಯಾನಿಯವರು ಅಂದ್ಬಿಟ್ಟು ಇಲ್ಲಿ ಇಳಿದು ಮನಸ್ವಿನಿಯವರು ಬರ್ತಾರೆ. ಅಷ್ಟರಲ್ಲಿ ಇಲ್ಲಿ ದೇವಿಯಾನಿಯವರು ಮನಸ್ವಿನಿಗೆ ಕಪಾಳಕ್ಕೆ ಹೊಡೆಯೋಕ್ಕೆ ಅಂತ ಕೈನ ಎತ್ತುತ್ತಾರೆ. ಅಷ್ಟರಲ್ಲಿ ಮನಸ್ವಿನಿಯವರು ತಡೀತಾರೆ. ದೇವಿಯಾನಿಯವ್ರಿಗೆ ಶಾಕ್ ಆಗಿ ಹಾಗೆ ನಿಂತ್ಕೋತಾರೆ. ಫ್ರೆಂಡ್ಸ್ ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ, ನೋಡ್ತಾ ಇರಿ. ಪ್ಲೀಸ್ ಟು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.